Hi, good morning to all. This is Mansa. In today's class, we are going to discussing about the operators in VB.NET. So we already seen some operators in C, CPP, Java, and any other programming languages. So here also we can use operators. So what do you mean by operators basically? So operators is a symbol that tells the compiler to perform specific mathematical or logical manipulations, any calculations. So now any mathematical functions ಅಥವಾ logical functions na use ಮಾಡ್ತಾ ಇದೀವಿ ಅಂದ್ರೆ we can use the operators. So operators ಅನ್ನೋದು ಒಂದು ಸಿಂಬಲ್ ಕಂಪೈಲರ್ ಅಲ್ಲಿ ಸ್ಪೆಸಿಫಿಕ್ ಮ್ಯಾಥಮೆಟಿಕಲ್ ಅಥವಾ ಲಾಜಿಕಲ್ ಮ್ಯಾನಿಪುಲೇಷನ್ಸ್ ಗೋಸ್ಕರ ನಾವು ಈ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. And here we have some more operators. Let's see one by one. First, arithmetic operators. So we already seen. So ಅಂದ್ರೆ ಏನು ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡೋದು ಯೂಶುವಲ್ ಆಗಿ ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಗಿರ್ಬೋದು. ಸೊ ನೀವು ನೋಡ್ಬೋದು ಕೀಬೋರ್ಡ್ ಅಲ್ಲಿ ನಮಗೆ ಒಂದು ಕ್ಯಾಪ್ ಸಿಂಬಲ್ ಟೈಪ್ ಇರುತ್ತೆ, ಅದನ್ನ ಕ್ಯಾಪ್ ಅಂತನಾದ್ರೂ ಓದ್ತೀವಿ ಅಥವಾ ಎಕ್ಸ್ಪೋನೆನ್ಷಿಯಲ್ ಅಂತ ಆದ್ರೂ ಓದ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಟು ದ 3 raised to the power of 2, 4 raised to the power of 3 ಅಂದ್ರೆ ಪವರ್ ಅನ್ನ ಎಕ್ಸ್ಪೋನೆನ್ಷಿಯಲ್ ಮೆನ್ಷನ್ ಮಾಡ್ಲಿಕ್ಕೆ ಈ ಎಕ್ಸ್ಪೋನೆನ್ಷಿಯಲ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಸಿಂಬಲ್, ಡಿವಿಷನ್, ಇಂಟೀಜರ್ ಡಿವಿಷನ್. ಸೊ ದಿಸ್ ಇಸ್ ದ ನ್ಯೂ ಟು ಯು ಐ ಥಿಂಕ್. ಇಂಟೀಜರ್ ಡಿವಿಷನ್ ಅಂದ್ರೆ ಯಾವ ತರ ಆನ್ಸರ್ ಬರುತ್ತೆ ಅಂತೇಳಿ. ಸೊ ನೆಕ್ಸ್ಟ್ ಮಾಡ್ಯುಲಸ್, ಮೋಡ್ ಸಿಂಬಲ್ ಅಥವಾ ಮಾಡ್ಯುಲಸ್ ಸಿಂಬಲ್ ಅಂತ ಕರಿತೀವಿ. ಅಂಡ್ ದೆನ್ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಲೆಟ್ಸ್ ಸಿ ಒನ್ ಬೈ ಒನ್. So we have some operators with a description and examples here. So let's see. Exponential operator. So it is called as a exponential operators, and that is used to raises one operand to the power of another operand. So first thing, what is the meaning of this operand? So operand ಅಂತ ಅಂದ್ರೆ ಏನು? ನೀವು ಯಾವುದೇ ಸ್ಪೆಸಿಫಿಕ್ ಸಿಂಬಲ್ ನ ಯೂಸ್ ಮಾಡ್ತಾ ಇರ್ತೀರಲ್ಲ ಅದನ್ನ ನಾವು ಆಪರೇಟರ್ ಅಂತ ಕರಿತೀವಿ. ಸೊ ಸ್ಪೆಸಿಫಿಕ್ ಸಿಂಬಲ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಯಾವುದೋ ಒಂದು ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂದ್ರೆ ಅದ್ರ ಜೊತೆ ಒಂದಿಷ್ಟು ವೇರಿಯೇಬಲ್ಸ್ ಬೇಕಲ್ಲ. ಸೊ ಅಂದ್ರೆ ಈಗ ಎ ಪ್ಲಸ್ ಬಿ ಅಂತ ನಾನು ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಥವಾ ಎಕ್ಸ್ ಪ್ಲಸ್ ವೈ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಅಲ್ಲಿ ಸಿಂಬಲ್ ಯಾವುದು ಪ್ಲಸ್ ಅನ್ನೋದನ್ನ ನಾನು ಆಪರೇಟರ್ ಅಂತ ಕರಿತೀನಿ. ಅದ್ರ ಜೊತೆ ಏನ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ತಾ ಇದೀವಲ್ಲ ದಟ್ ಈಸ್ ವಾಟ್ ವಿ ಕಾಲ್ ದ ಆಪರಾಂಡ್ಸ್. ಸೊ ವಿತೌಟ್ ಆಪರಾಂಡ್ಸ್ ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ ಅಥವಾ ಮ್ಯಾಥಮೆಟಿಕಲ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ impossible. So let's see the exponential operand. The formal definition is it is an exponential operator that is used to raises one operand to the power of another operand. So here I have one example. So y raised to the power of x. So andre x to the power y anta artha. Andre iga y cap x ಅನ್ನೋ ಜಾಗದಲ್ಲಿ ನಾನು 2 3 4 ಈಗ y ಅನ್ನೋ ಜಾಗದಲ್ಲಿ 4 ಅಂತ ಹಾಕಿದೀನಿ ಅಂತ ಅಂದ್ರೆ x ಅನ್ನೋ ಜಾಗದಲ್ಲಿ 2 ಹಾಕಿದೆ ಅಂದ್ರೆ ಅದ್ರ ಮೀನಿಂಗ್ ಏನು? 4 ಸ್ಕ್ವೇರ್ ಅಂತ ಅರ್ಥ. y is equal to 4, x is equal to 2 ಅಂದ್ರೆ ದಟ್ ಇಸ್ ದ ಮೀನಿಂಗ್ ಆಫ್ 4 ಸ್ಕ್ವೇರ್ ಅಂತೇಳಿ. ಸೊ ಇನ್ ಕೇಸ್ ನಾವೇನಾದ್ರೂ ಪ್ರೋಗ್ರಾಮೆಟಿಕಲಿ ಅದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಆನ್ಸರ್ ಶುಡ್ ಬಿ ರಿಟನ್ ಟು ದ 8. ಸೊ ಲೆಟ್ಸ್ ಸಿ ದ ಅಡಿಷನ್ ಆಪರೇಟರ್. ವಿ ಆಲ್ರೆಡಿ ನೋ. ಸೊ ಯಾವುದೇ ನ್ಯೂಮರಿಕ್ ಡೇಟಾನ ನಾವು ಕನ್ಕ್ಯಾಟಿನೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಪ್ಲಸ್ ಅಂತ ಯೂಸ್ ಮಾಡಿದಾಗ ಎರಡನ್ನ ಜಾಯಿನ್ ಮಾಡಿ ನಮಗೆ ಆನ್ಸರ್ಸ್ ನ ರಿಟರ್ನ್ ಮಾಡೋದು. ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈ, ಇಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಥವಾ ವೈ ಇಸ್ ಈಕ್ವಲ್ ಟು 2, ದಟ್ ರಿಟರ್ನ್ಸ್ ದ ಆನ್ಸರ್ 6. ಸೊ ಮೈನಸ್ ಸಿಂಬಲ್, ಇಟ್ ಈಸ್ ಅ ಸಬ್ಸ್ಟ್ರಾಕ್ಷನ್ ಆಪರೇಟರ್ and that is used to subtract the second operator from the first operand. So x minus 5, 4 minus 2 ಅಂತ ಹೇಳಿ ನಾನು ಏನಾದ್ರು x is equal to 4, y is equal to 2 ಅಂತ ಕೊಟ್ರೆ 4 minus 2 that is equal to 2. The multiplication operator is used to multiply the operands. So x into y, 4 into 2 ಅಂತ ಕೊಟ್ರೆ ನಾನು 8 ಅಂತ ಆನ್ಸರ್ ರಿಟರ್ನ್ ಆಗುತ್ತೆ. ಸೊ ಲೆಟ್ಸ್ ಸಿ ಇಟ್ ಇಸ್ ದ ನೆಕ್ಸ್ಟ್ ಆಪರೇಟರ್ ಯಾವ್ದಿದೆ? ಡಿವಿಷನ್ ಆಪರೇಟರ್ ಇದೆ. ಸೊ ಯೂಶುವಲಿ ನಾವೇನಂತ ಹೇಳ್ತೀವಿ, ಈ ಡಿವಿಷನ್ ಆಪರೇಟರ್ಸ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ಫ್ಲೋಟಿಂಗ್ ಪಾಯಿಂಟ್ ಇಂದ ಇಂಟೀಜರ್ ಆಗಿರ್ಬೋದು, ಇಂಟೀಜರ್ ಫ್ಲೋಟಿಂಗ್ ಪಾಯಿಂಟ್ ಯಾವ್ದನ್ನಾದ್ರೂ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಸಿ ಅಂದ್ರೆ ಈಗ ಏನಾದ್ರು ನಂಗೆ ದ ಆಪರೇಟರ್ ಯೂಸ್ ಟು ಡಿವೈಡ್ ಒನ್ ಆಪರಾಂಡ್ ಬೈ ಅನದರ್ ಆಪರಾಂಡ್ ಅಂಡ್ ರಿಟರ್ನ್ಸ್ ಎ ಫ್ಲೋಟಿಂಗ್ ಪಾಯಿಂಟ್ ರಿಸಲ್ಟ್. ಸೊ ಕನ್ಕ್ಲೂಷನ್ ಏನ್ ಬರುತ್ತೆ ಆನ್ಸರ್ ನನಗೆ ಅಂದ್ರೆ ಅದು ಫ್ಲೋಟಿಂಗ್ ಪಾಯಿಂಟ್ ಆದ್ರೂ ಕೂಡ ಇಟ್ ಕ್ಯಾನ್ ಗಿವ್ಸ್ ದ ಪರ್ಫೆಕ್ಟ್ ಆನ್ಸರ್. ಸೊ ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ತಗೊಂಡು y ಇಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ 4 ಡಿವೈಡೆಡ್ ಬೈ 2 ಆಗುತ್ತೆ. ಎಲ್ಲಿಗೆ ಇಟ್ ರಿಟರ್ನ್ಸ್ ದ ಆನ್ಸರ್ 2. ಅಂದ್ರೆ 2 1s are 2, 2 2s are
4 ಅಂತೇಳಿ. ಸೊ ಇನ್ ಕೇಸ್ ನಾನು 5 ಅಂತ ತಗೊಂಡ್ರೆ ಆನ್ಸರ್ 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ ಅಂದ್ರೆ 0.5 ಆನ್ಸರ್ ಸಿಗುತ್ತೆ ಅಲ್ಲಿ ನನಗೆ. ಸೊ ಅದೇ ತರ ಇಲ್ಲಿ ಇಂಟೀಜರ್ ಆಪರೇಟರ್ ಅಥವಾ ಇಂಟೀಜರ್ ಡಿವಿಷನ್ ಆಪರೇಟರ್ ಅಂತೇಳಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಆಸ್ ದ ಡಿವಿಷನ್ ಆಪರೇಟರ್. ಸೊ ನಾವು ಡಿವಿಷನ್ ಆಪರೇಟರ್ ಏನ್ ಯೂಸ್ ಮಾಡ್ತೀವೋ ಅದೇ ತರಾನೇ ಇದನ್ನು ಯೂಸ್ ಮಾಡೋದು. ಬಟ್ ಇಟ್ ರಿಟರ್ನ್ಸ್ ಆನ್ ಇಂಟೀಜರ್ ರಿಸಲ್ಟ್ ವೈಲ್ ಡಿವೈಡಿಂಗ್ ಒನ್ ಆಪರೆಂಟ್ ಟು ದ ಅನದರ್ ಆಪರೆಂಟ್. ಈಗ ಫಾರ್ ಎಕ್ಸಾಂಪಲ್ ನನಗೆ 3.5 ಅಂತ ಆನ್ಸರ್ ಬರೋದ್ರ ಬದಲು 3. ಸೊ ಇಟ್ ಕ್ಯಾನ್ ಗಿವ್ ದ ಕಂಪ್ಲೀಟ್ ಹೋಲ್ ಆನ್ಸರ್ ನಂಬರ್ ಅನ್ನ ನನಗೆ ಡಿಸ್ಪ್ಲೇ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಇಂಟೀಜರ್ ಡಿವಿಷನ್ ಆಪರೇಟರ್ ಅಂತ ಕರಿತೀವಿ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ ಈಸ್ ಮಾಡ್ಯುಲಸ್ ಆಪರೇಟರ್. ಸೊ ಮಾಡ್ ಅಂತ ಅಂದ್ರೆ ಏನು? It is a modulus operator which is used to divide operands and return only remainder. ಇವಾಗ ಅಬ್ಸರ್ವ್ ಮಾಡಿರ್ಬೋದು ನೀವು, ಡಿವಿಷನ್ ಆಪರೇಟರ್ ಯೂಸ್ ಮಾಡಿದಾಗ ನಮಗೆ ಆನ್ಸರ್ ಏನ್ ಸಿಗುತ್ತೆ, ಅಥವಾ ಮೋಡ್ ನ ಯೂಸ್ ಮಾಡಿದಾಗ ಆನ್ಸರ್ ಏನ್ ಸಿಗುತ್ತೆ ಅಂತ ಹೇಳಿ. ಸೊ ಡಿವಿಷನ್ ಮಾಡಿದಾಗ ನಾವು ಕೋಶಂಟ್ ಅನ್ನ ಆನ್ಸರ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮಾಡ್ಯುಲಸ್ ಅಂತ ರೆಪ್ರೆಸೆಂಟ್ ಮಾಡಿದಾಗ ರಿಮೈಂಡರ್ ಅದು 0, 1. ಈಗ ಫಾರ್ ಎಕ್ಸಾಂಪಲ್ 4 ಡಿವೈಡೆಡ್ ಬೈ 2 ಅಂತ ಕೊಟ್ಟಿರ್ತೀನಿ, ರಿಮೈಂಡರ್ ಏನ್ ಬರುತ್ತೆ, 0 ಬರುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಇನ್ ಮಾಡ್ಯುಲಸ್. ಸೊ ಅದೇ 5 ಡಿವೈಡೆಡ್ ಬೈ 2 ಅಂತ ಕೊಟ್ಟಾಗ 1 ಅನ್ನೋದು ನಮಗೆ 1 ಅನ್ನೋದು ರಿಮೈಂಡರ್ ಆಗಿ ಉಳಿಯುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ದ ಆನ್ಸರ್ ಫಾರ್ ದ ಮಾಡ್ಯುಲಸ್. And the next operators are assignment operators. ಸೊ ಯಾವ್ದಾವ್ದಿದೆ ಅಸೈನ್ಮೆಂಟ್ ಆಪರೇಟರ್ ಅಲ್ಲಿ? ಸೊ ಸಿಂಪಲ್ ಅಸೈನ್ಮೆಂಟ್ ಅಂತ ಆದ್ರೂ ಕರಿತೀವಿ, ಅಥವಾ ಈಸ್ ಈಕ್ವಲ್ ಟು ಸಿಂಬಲ್ ನ ಡೈರೆಕ್ಟ್ ಆಗಿ ಅಸೈನ್ಮೆಂಟ್ ಆಪರೇಟರ್ ಅಂತಾದ್ರೂ ಕರಿತೀವಿ. ನೆಕ್ಸ್ಟ್ ಇದೆ exponentiation followed by the assignment operator, multiplication followed by the assignment, division followed by the assignment, integer division followed by the assignment, and addition followed by the assignment, subtraction followed by the assignment, concatenation followed by the assignments. So assume variable a holds 10 and b holds 20. So next upcoming examples ಗೆ ಒಂದು assumption ತಗೋತಾ ಇದ್ದೀನಿ. a ಅಂದ್ರೆ 10 ಅಂತ ಹೇಳಿ, b ಅನ್ನೋದನ್ನ 20 ಅಂತ ಹೇಳಿ. ಸೊ let's see one by one. ಇದನ್ನ ಸಿಂಪಲ್ ಫಸ್ಟ್ ಆಪರೇಟರ್ ಯಾವ್ದಿದೆ ಇಲ್ಲಿ ಮೆನ್ಷನ್ ಮಾಡಿರೋದು, ಸಿಂಪಲ್ ಅಸೈನ್ಮೆಂಟ್ ಆಪರೇಟರ್. ಸೊ ಸಿಂಪಲ್ ಅಸೈನ್ಮೆಂಟ್ ಆಪರೇಟರ್, it can assign the values from right side operands to the left side operands. Let's see, c is equal to a plus b ಅಂತ ಕರೆದಿದ್ದೀನಿ. ಸೊ we'll assign value a plus b into c. ಅಂದ್ರೆ ಈಗ a plus b ನಲ್ಲಿ ನಾನು 10 plus 20 ಅಂತ ಏನ್ ತಗೊಂಡಿದ್ದೀನಿ, ಅದನ್ನ c ಗೆ ಫೈನಲ್ ಆನ್ಸರ್ ಏನಂತ ರಿಟರ್ನ್ ಆಗುತ್ತೆ, c ಗೆ ಅದನ್ನ ಆ ಆನ್ಸರ್ ನ ಅಸೈನ್ ಮಾಡುತ್ತೆ. ಸೊ ನೆಕ್ಸ್ಟ್ add and assignment operator. It adds right operand to the left operand and assigns the result to the left operands. So let's see the example. C plus is equal to a anta baradre, it is equivalent to c is equal to c plus a. So and subtract and assignment operator, c minus is equal to a anta baradre, it is equivalent to c is equal to c minus a. c minus a ಅನ್ನೋ ಆನ್ಸರ್ ನ c ಗೆ ಅಸೈನ್ ಮಾಡುತ್ತೆ. So again multiple and assignment operator also. So ಇಲ್ಲಿ c is equal to c into a ಅಂತ ತಗೊಂಡ್ರೆ c into a ಅನ್ನೋ ಆನ್ಸರ್ ನ c ಗೆ ಅದು ರಿಟರ್ನ್ ಮಾಡುತ್ತೆ. So let's see another examples. Division is equal to ಆಗಿರ್ಬೋದು c is equal to c by a. Integer division. So ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು ಎಕ್ಸಾಂಪಲ್ಸ್. c is equal to division is equal to a is equivalent to. ಸೊ ಅಂದ್ರೆ c is equal to c divided by a. ಎಕ್ಸ್ಪೋನೆನ್ಷಿಯಲ್ ಕೂಡ ಅದೇ ತರ, c is equal to c exponential a. ಸೊ ಇಲ್ಲಿ ಲೆಫ್ಟ್ ಶಿಫ್ಟ್ ಅಂಡ್ ಅಸೈನ್ಮೆಂಟ್ ಆಪರೇಟರ್ ಅಂಡ್ ರೈಟ್ ಶಿಫ್ಟ್ ಅಸೈನ್ಮೆಂಟ್ ಆಪರೇಟರ್ ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ c less than is equal to 2 is same as c is equal to c less than 2. ಸೊ ಅಂದ್ರೆ 2 bits ಆಫ್ ಲೆಫ್ಟ್ ಶಿಫ್ಟ್ ಏನಾಗಿರತ್ತೆ ಅದನ್ನ ಸಿ ಗೆ ಅಸೈನ್ ಮಾಡೋದು, ರೈಟ್ ಶಿಫ್ಟ್ ಕೂಡ ಅದೇ ತರ. ಸೊ ಬಂದಿರೋ ವ್ಯಾಲ್ಯೂನ ಅಗೇನ್ ಸಿ ಗೆ ವ್ಯಾಲ್ಯೂಸ್ ನ ಅಸೈನ್ ಮಾಡೋದು. ಸೊ ಅಂಡ್ ಅಗೇನ್ concatenates a string expression to a string variable or property and assign the result to the variable or property. So concatenation
string operator is also there in VB operators. So let's see, the next operators are comparison operators. So comparison ಅಂತ ಅಂದ್ರೆ ಏನು, ಒಂದಕ್ಕಿಂತ ಒಂದು ದೊಡ್ಡದಿದೆನೋ ಸಣ್ಣದಿದೆನೋ. So usually we need to use these operators in the comparison type. So let's see, less than or is equal to, greater than or is equal to symbol, not equal to symbol. ನೀವು ಅಬ್ಸರ್ವ್ ಮಾಡ್ಬೋದು, ಎರಡು ಆಂಗುಲರ್ ಬ್ರಾಕೆಟ್ಸ್ ಅನ್ನ ನಾವು ಅಂದ್ರೆ ಅಪೋಸಿಟ್ ಆಂಗುಲರ್ ಬ್ರಾಕೆಟ್ಸ್ ಅನ್ನ ಡೈರೆಕ್ಟ್ ಆಗಿ ನಾಟ್ ಈಕ್ವಲ್ ಟು ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ವಿ ಹ್ಯಾವ್ ಒನ್ ಟೇಬಲ್ ಹಿಯರ್. ಸೊ ಈಸ್ ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡ್ತೀವಿ is true or false. So it checks the value of two operands are equal or not. So if yes, the condition becomes true. So adu enadru equal idre answer in return agutte, it is equal. Other than that, it is not true, that is false anta display agutte. So of course, not operator is also used to check the operands are equal or not. ಈಗ ಎ ಮತ್ತೆ ಬಿ ಅನ್ನೋ ವ್ಯಾಲ್ಯೂಸ್ ಈಕ್ವಲ್ ಇದೇನೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅಂಡ್ ಇಲ್ಲಿ ಏನಾದ್ರೂ ಈ ಕಂಡೀಷನ್ ಟ್ರೂ ಆಗಿದ್ರೆ, ಇಲ್ಲಿ ಆಂಗುಲರ್ ಬ್ರಾಕೆಟ್ಸ್ ಏನ್ ಯೂಸ್ ಮಾಡಿದೀವಲ್ಲ ಅದ್ರ ಅರ್ಥ ಏನು, ಎ ನಾಟ್ ಈಕ್ವಲ್ ಟು ಬಿ ಅಂತ ಹೇಳಿ. ಸೊ ಎ ನಾಟ್ ಈಕ್ವಲ್ ಟು ಬಿ ಅಂತ ನಮ್ಗೆ ಏನಾದ್ರು ಆನ್ಸರ್ ಡಿಸ್ಪ್ಲೇ ಆದ್ರೆ, ಇಟ್ ಕ್ಯಾನ್ ಬಿ ರಿಟರ್ನ್ ದ ವ್ಯಾಲ್ಯೂ ಟ್ರೂ ಅಂತ ಹೇಳಿ ಆನ್ಸರ್ ನಮಗೆ ರಿಟರ್ನ್ ಮಾಡುತ್ತೆ. ಅಂಡ್ ಅಗೇನ್ ಗ್ರೇಟರ್ ದ್ಯಾನ್ ಸಿಂಬಲ್. ಯಾವಾಗ ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡ್ತೀವಿ, ಫಸ್ಟ್ ಆಪರೆಂಡ್ ಏನ್ ಯೂಸ್ ಮಾಡ್ತಾ ಇರ್ತೀವಿ, ಲೆಫ್ಟ್ ಆಪರೆಂಡ್. ಸೊ ಎ ಗ್ರೇಟರ್ ದ್ಯಾನ್ ಬಿ ಅಂದ್ರೆ ರೈಟ್ ಆಪರೆಂಡ್ ಗಿಂತ ಲೆಫ್ಟ್ ಆಪರೆಂಡ್ ಟ್ರೂ ಆಗಿದ್ರೆ ಇಟ್ ರಿಟರ್ನ್ಸ್ ಟ್ರೂ ವ್ಯಾಲ್ಯೂ. ಸೊ ಅದರ್ ದ್ಯಾನ್ ಇಟ್ ರಿಟರ್ನ್ಸ್ ನಾಟ್ ಟ್ರೂ. ಸೊ ಅಂಡ್ ಸೇಮ್ ಆಸ್ ಲೆಸ್ ದ್ಯಾನ್ ಆಪರೆಂಡ್. ಸೊ ಇಲ್ಲೇನಿದೆ, ಎ ಲೆಸ್ ದ್ಯಾನ್ ಬಿ. ಸೊ ಅಂದ್ರೆ ಆ ವ್ಯಾಲ್ಯೂ ಕರೆಕ್ಟ್ ಇದೇನೋ ಇಲ್ವೋ. ಈಗ ಎ ಅನ್ನೋ ವ್ಯಾಲ್ಯೂ ಬಿ ಗಿಂತ ಚಿಕ್ಕದಿದ್ರೆ ಇಟ್ ರಿಟರ್ನ್ಸ್ ಟ್ರೂ, ಅದರ್ವೈಸ್ ಇಟ್ ರಿಟರ್ನ್ಸ್ ನಾಟ್ ಟ್ರೂ. ಆಸ್ ಯೂಶುವಲ್, ಎ ಇಸ್ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಬಿ, ಎ ಇಸ್ ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಬಿ. ಎ ಇಸ್ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಬಿ ಅಂತ ಯಾವಾಗ ಯೂಸ್ ಮಾಡ್ತೀವಿ, ಸೊ ಎ ಇಸ್ ಗ್ರೇಟರ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಬಿ ಅಂದ್ರೆ ಬಿ ನಲ್ಲಿ ಇರುವಂತ ವ್ಯಾಲ್ಯೂಗಿಂತ ಎ ದೊಡ್ಡದಾದ್ರೂ ಆಗಿರ್ಬೋದು ಅಥವಾ ಅದಕ್ಕೆ ಈಕ್ವಲ್ ಆದ್ರೂ ಇರ್ಬೋದು. ಸೊ ಆಸ್ ಯೂಶುವಲ್, ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಬಿ. ಸೊ ಹಿಯರ್ ಆಲ್ಸೋ ಎ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಆರ್ ಇಸ್ ಈಕ್ವಲ್ ಟು ಬಿ, ಆರ್ ಲೆಸ್ ದ್ಯಾನ್ ಆರ್ ಬಿ ಆರ್ ಇಸ್ ಈಕ್ವಲ್ ಟು ಬಿ ಅಂದ್ರೆ ಎರಡು ಈಕ್ವಲ್ ಆದ್ರೂ ಇರ್ಬೋದು, ಈಕ್ವಲ್ ಅಥವಾ ಅದಕ್ಕಿಂತ ಕಮ್ಮಿ ಆದ್ರೂ ಇರ್ಬೋದು. ಇಫ್ ದ ಆನ್ಸರ್ ಇಸ್ ಟ್ರೂ, ಇಟ್ ರಿಟರ್ನ್ಸ್ ಎ ಟ್ರೂ ವ್ಯಾಲ್ಯೂ. ಅದರ್ ದ್ಯಾನ್ ಇಟ್ ರಿಟರ್ನ್ಸ್ ಎ ಇಟ್ is not true. These are the basic some operators in VB.NET.